ನಮಸ್ತೆ. 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 ನಮಸ್ತೆ ಸರ್. ಆರಂಭ ಮಾಡೋಣ. ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧೀವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡಃ. ನಿನ್ನೆಯ ಸಾರಾಂಶ ಹೇಳ್ತೀರಾ? ಹಾ ಸರ್. 51ನೇ ಶ್ಲೋಕದಲ್ಲಿ ತಂದೆಯಾದ ಹಿಮವಂತನಿಗೆ ಅವನ ಮನಸ್ಸಿನ ಭಾಗವನ್ನ ವಿವರಿಸಿದ್ದಾರೆ ಕವಿ. ಕನ್ಯಾಪಿತೃವಾದಂತಹ ಹಿಮವಂತ ಅವನಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಮತ್ತೆ ಮಗಳನ್ನ ಮದ್ವೆ ಮಾಡ್ಬೇಕು, ಮುಂದೆ ಆ ಮನೆಯಲ್ಲಿ ಹೇಗಿರ್ತಾಳೆ ಮುಂತಾದ ಎಲ್ಲಾ ಯೋಚನೆಗಳು ಇರುತ್ತೆ. ನಾರದ ಸೂಚನೆಯಂತೆ ಶಿವನೇ ಅವಳನ್ನ ವರಿಸ್ತಾನೆ ಅವನ್ನ ಅಂತ ನಿಶ್ಚಯ ಆಗಿರುತ್ತೆ. ಅದಕ್ಕೋಸ್ಕರ ಅವನು ಅಗ್ನಿದೇವನ್ಗೆ ಪೂಜೆ ಮಾಡ್ಬೇಕಾಗುತ್ತೆ. ಮತ್ತೆ 52ನೇ ಶ್ಲೋಕದಲ್ಲಿ ಹಿಮಾಲಯನಿಗೆ ಬೇರೆ ತರಹದ ಸಂಕಷ್ಟ ಬರುತ್ತೆ. ಕಾರಣ ಏನಂದ್ರೆ ಪದ್ಧತಿಯಂತೆ ವರನ್ ಕಡೆಯವರು ವಧುವನ್ನ ಹುಡುಕೊಂಡು ಮನೆಗೆ ಹೋಗಿ ವಧು ಬೇಕು ಅಂತ ಕೇಳ್ಬೇಕು. ಆದ್ರೆ ಇಲ್ಲಿ ವಧುವಿನ ತಂದೆಯಾದ ಹಿಮಾಲಯನಿಗೆ ಶಿವನೇ ವರ ಅಂತ ನಿಶ್ಚಯ ಆಗಿರೋದ್ರಿಂದ ಅವನೇ ಹೋಗಿ ಇವಾಗ ಶಿವನ ಹತ್ರ ಕೇಳ್ಕೋಬೇಕು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಿಂಜರಿಕೆನೂ ಆಗುತ್ತೆ, ಅವನ್ ಮನ್ಸಿನಲ್ಲಿ ತಳಮಳನೂ ಆಗುತ್ತೆ. ಮತ್ತೆ 53ನೇ ಶ್ಲೋಕದಲ್ಲಿ ಸ್ವಲ್ಪ ಕ್ಲಾಸ್ ನಡೀತಾ ಇದೆ. ಇಲ್ಲಿ ಪಾರ್ವತಿ ಮತ್ತೆ ಪರಶಿವನ ವ್ಯಕ್ತಿತ್ವವನ್ನ ವರ್ಣಿಸಲಾಗಿದೆ. ಇಲ್ಲಿ ಪಾರ್ವತಿ ಹೇಗಿರ್ತಾಳೆ, ಅವಳ ಸೌಂದರ್ಯ ಹೇಗಿರುತ್ತೆ, ಆಮೇಲೆ ಮಹಾಶಿವನ ಸ್ವಭಾವ ಏನು, ಆ ತರದ್ದೆಲ್ಲ ಕವಿ ವರ್ಣಿಸಿದ್ದಾನೆ. ಪಾರ್ವತಿ ಅವಳ ತುಂಬಾ ಸುಂದರವಾಗಿರ್ತಾಳೆ. ಇಡೀ ಭೂಲೋಕದ ಸೌಂದರ್ಯವೆಲ್ಲ ಅವಳಲ್ಲಿ ಅಡಗಿರುತ್ತೆ. ಮತ್ತೆ ಶಿವನಿಗೆ ತುಂಬಾ ಕೋಪ ಇರುತ್ತೆ. ಅವನು ಅವನ್ ಗಜಚರ್ಮಾಂಬರ ಅಂತ ಹೆಸರನ್ನು ಪಡ್ಕೊಂಡಿರ್ತಾನೆ. ಯಾವುದೇ ಅವನು ತಪಸ್ ಮಾಡೋದಕ್ಕೋಸ್ಕರ ಗಂಗಾ ಪ್ರವಾಹದಿಂದ ಸ್ವಚ್ಛವಾದ ದೇವದಾರು ವೃಕ್ಷದ ಪರಿಮಳ, ಮತ್ತೆ ಅವನ ಜೊತೆ ಅವನ್ ತಪಸ್ಸು ಮಾಡಕ್ಕೆ ಕುಳಿತುಕೊಳ್ಳಂತಹ ಕಿನ್ನರರು ಅವ್ರನ್ನೆಲ್ಲ ಇರ್ತಾರೆ. ಕಿನ್ನರರು ತುಂಬಾ ಸುಂದರವಾದ ಕೇಳೋಕೆ ಹಿತವಾಗಿರ್ತಕ್ಕಂತಹ ಧ್ವನಿಯನ್ನ ಉಂಟು ಮಾಡ್ತಾ ಇರ್ತಾರೆ. ಅವನ ಹಿಮಾದ್ರಿಯ ಶಿಖರದಲ್ಲಿ ಅವನ್ ತಪಸ್ಗೆ ಆಯ್ಕೆ ಮಾಡ್ಕೊಂಡಿರ್ತಾನಲ್ಲ ಆ ಜಾಗ. ಮತ್ತೆ ಅವ್ರನ್ನ ಪ್ರಮದ ಗಣದವರು ಅಂತಾನೂ ಕರೀತಾರೆ. 55ನೇ ಶ್ಲೋಕದಲ್ಲಿ ಆ ಪ್ರಮಥಗಣದವರು ಶಿವನನ್ನು ಆಹ್ವಾನ ಮಾಡ್ಕೊಳ್ಳೋ ಅಂತಹ ಪ್ರಸಂಗ. ಅವರು
ದೇವದಾರು ಹ್ಮ್, ಬೃಜ ಬೂರ್ಜ ಪತ್ರ ಅದನ್ನ ಹೊದಿಕೆಯಾಗಿ ಧರಿಸಿ ಮತ್ತೆ ಯಾವ್ದೋ ಇಟ್ಕೋತಾರಲ್ಲಪ್ಪ ಹೂಗಳನ್ನ ಅವರ ಕಿವಿಗಳಿಗೆ ಆಭರಣವಾಗಿ ಧರಿಸಿ ನಮೇರು ಪುಷ್ಪ ನಮೇರು ಪುಷ್ಪ ನಮೇರು ಪುಷ್ಪವನ್ನ ಅವರ ಕಿವಿಗಳಿಗೆ ಕರ್ಣಗಳಿಗೆ ಆಭರಣವಾಗಿ ಧರಿಸಿ ಶಿವನನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಎದುರಾಗಿರ್ತಾರೆ. ಸರಿ, ಉತ್ತಮ. ಮುಂದಿನ 56ನೇ ಶ್ಲೋಕ. ತುಷಾರ ಸಂಘಾತ ಶಿಲಾಖುರಾಗ್ರೈಃ ಸಮುಲ್ಲಿಖನ್ ದರ್ಪಕಲಃ ಕಕುದ್ಮಾನ್ ದೃಷ್ಟಃ ಕಥಂಚಿತ್ ಗವಯೈಃ ವಿವಿಘ್ನೈಃ ಅಸೋಢ ಸಿಂಹಧ್ವನಿಃ ಉನ್ನನಾದ. ಪದವಿಭಾಗ. ತುಷಾರ ಸಂಘಾತ ಶಿಲಾಃ ಖುರಾಗ್ರೈಃ ಸಮುಲ್ಲಿಖನ್ ದರ್ಪಕಲಃ ಕಕುದ್ಮಾನ್ ದೃಷ್ಟಃ ಕಥಂಚಿತ್ ಗವಯೈಃ ವಿವಿಘ್ನೈಃ ಅಸೋಢ ಸಿಂಹಧ್ವನಿಃ ಉನ್ನನಾದ. ಈ ಶ್ಲೋಕದಲ್ಲಿ ಕವಿಯು ನಂದೀಶ್ವರನ ಅಥವಾ ಬಸವ ಅಂತ ಏನ್ ಹೇಳ್ತೇವೆ ಅವನ ಸ್ವಭಾವವನ್ನ ವರ್ಣಿಸಿದ್ದಾನೆ. ನಂದಿವಾಹನ ಅಂತ ಹೇಳಿ ಶಿವನನ್ನ ಸಂಬೋಧನೆ ಮಾಡ್ತಾರೆ. ಅನ್ವಯ ಹೀಗಿದೆ. ತುಷಾರ ಸಂಘಾತ ಶಿಲಾಃ ಖುರಾಗ್ರೈಃ ಸಮುಲ್ಲಿಖನ್ ದರ್ಪಕಲಃ ವಿವಿಘ್ನೈಃ ಗವಯೈಃ ಕಥಂಚಿತ್ ದೃಷ್ಟಃ ಕಕುದ್ಮಾನ್ ಅಸೋಢ ಸಿಂಹಧ್ವನಿಃ ಸನ್ ಉನ್ನನಾದ. ಈ ಶ್ಲೋಕದಲ್ಲಿ ಬಸವನಾದಂತಹ ಅಥವಾ ನಂದೀಶನಾದಂತಹ ಶಿವನ ವಾಹನನು ಹಿಮಾಲಯದ ಪರ್ವತಗಳ ಪ್ರದೇಶಗಳಲ್ಲಿ ಸಿಂಹದ ಧ್ವನಿಯನ್ನ ಕೇಳಿ ಹೇಗೆ ಪ್ರತಿಸ್ಪಂದನೆ ಮಾಡ್ತಾನೆ ಎಂಬುದನ್ನು ವರ್ಣಿಸಿದ್ದಾನೆ ಕವಿ. ಹಿಮಾಲಯದಲ್ಲಿ ಅನೇಕ ಸಿಂಹಗಳು, ಗಜ ಇವುಗಳೆಲ್ಲವೂ ವಾಸವಾಗಿರ್ತವೆ ಎಂಬುದು ಹಿಂದಿನ ಶ್ಲೋಕಗಳಿಂದ ನಮಗೆ ತಿಳಿದು ಬಂದಿದೆ. ಸಿಂಹದ ಗರ್ಜನೆಯನ್ನ ಕೇಳಿದ ಕೂಡಲೇ ಅಲ್ಲಿ ಗೋವು ಮುಂತಾದಂತಹ ಸಿಂಹದ ಆಹಾರವಾಗುವಂತಹ ಪ್ರಾಣಿಗಳೆಲ್ಲವೂ ಕೂಡ ನಡುಗಿ ಹೋಗ್ತಾ ಇತ್ತು. ಆದ್ರೆ ಈ ಬಸವನು ಸಿಂಹಧ್ವನಿಯನ್ನ ಕೇಳಿ ಅಸಹಕಾರವನ್ನ ಕೊಡ್ತಾ ತನ್ನ ಅಸಹನೆಯನ್ನ ಪ್ರದೀಪನೆ ಅಥವಾ ಅಸಹನೆಯನ್ನ ವ್ಯಕ್ತಪಡಿಸುವಂತಹ ಪರಿ ಹೇಗೆ ಅಂದ್ರೆ ಅವನು ತನ್ನ ಗೊರಸುಗಳಿಂದ ಹಿಮಾಲಯದ ಕಲ್ಲುಗಳ ಮೇಲೆ ಹಿಮ ಆಚ್ಛಾದನೆ ಆಗಿರುತ್ತದೆ. ಅಂತಹ ಹಿಮಾಚ್ಛಾದಿತ ಶಿಲೆಗಳ ಮೇಲೆ ಇವನು ನಂದೀಶನು ಕುಳಿತಿದ್ದಾನೆ ಅಥವಾ ನಿಂತ್ಕೊಂಡಿದ್ದಾನೆ. ತನ್ನ ಗೊರಸನ್ನ ಅಸಹನೆಯಿಂದ, ಕೋಪದಿಂದ, ಅವ್ಯಕ್ತವಾದಂತಹ ಕ್ರೋಧದಿಂದ ಗೊರಸನ್ನ ಮತ್ತೆ ಮತ್ತೆ ಆ ಶಿಲೆಯಲ್ಲಿ ತೀಡ್ತಾ ಇದ್ದಾನೆ ಅಥವಾ ಆ ಶಿಲೆಯಲ್ಲಿ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸುವ ಒಂದು ಸೂಚಕವಾಗಿ, ಹೇಗೆ ಒಂದು ಟಗರು ಮುಂದೆ ಹೋಗುವ
ಸಂದರ್ಭದಲ್ಲಿ ಗೊರಸಿನಿಂದ ಅಥವಾ ತನ್ನ ಕಾಲು ಉಗುರುಗಳಿಂದ ಒಂದು ಬಾರಿ ಭೂಮಿಯನ್ನ ಕೆರೆಯುತ್ತದೆಯೋ ಆ ರೀತಿ ಇವನು ಕೂಡ, ಬಸವನು ಕೂಡ ಸಿಂಹ ಧ್ವನಿಯನ್ನ ಕೇಳಿ ತನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸುವ ಸೂಚನೆಯಂತೆ ಉಗುರುಗಳಿಂದ ಆ ಶಿಲೆಯನ್ನ ಕೆರೆಯುತ್ತಾ ಇದ್ದಾನೆ ಎಂಬುದು ಕವಿಯ ವರ್ಣನೆ. ಈಗ ಪದಶಃ ಒಂದ್ಸಲ ಅರ್ಥ ಮಾಡ್ಕೊಳ್ಳೋಣ, ಅಥವಾ ಶಬ್ದಗಳ ಸರಣಿಯ ಪ್ರಕಾರವೇ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ತುಷಾರ ಸಂಘಾತ ಶಿಲಾಹ. ತುಷಾರ ಶಬ್ದಕ್ಕೆ ಹಿಮ ಅಂತ ಅರ್ಥ. ತುಷಾರಸ್ತುಹಿನಂ ಹಿಮಂ. ತುಹಿನ, ಹಿಮ, ಈ ಎರಡು ಶಬ್ದಗಳು, ತುಷಾರ, ತುಹಿನ, ಹಿಮ, ಈ ಮೂರು ಶಬ್ದಗಳು ಪರ್ಯಾಯ ಶಬ್ದಗಳು. ಹಿಮ ಸಂಘಾತ ಶಿಲಾಹ, ಯಾವ ಶಿಲೆಗಳ ಮೇಲೆ ಹಿಮ ಆಚ್ಛಾದನೆಗೊಂಡಿದೆಯೋ ಅಂತಹ ಹಿಮಾಚ್ಛಾದಿತ ಶಿಲೆಗಳ ಮೇಲೆ ಬಸವ ನಿಂತಿದ್ದಾನೆ. ಶಿಲಾಹ ಖುರಾಗ್ರೈಹಿ, ತನ್ನ ಚೂಪಾದಂತಹ ನಖಗಳಿಂದ ಏನ್ ಮಾಡ್ತಾ ಇದ್ದಾನೆ? ಸಮುಲ್ಲಿಖನ್, ಕಾಲ್ಬೆರಳು ಚೂಪಾದಂತಹ ನಖಗಳಿಂದ ಆ ಶಿಲೆಯನ್ನ ಕೆರೀತಾ ಇದ್ದಾನೆ ಪ್ರತಿರೋಧ ಸೂಚಕವಾಗಿ. ಸಮುಲ್ಲಿಖನ್. ದರ್ಪಕಲಹ ಕಕುದ್ಮಾನ್. ಕಕುದ್ಮಾನ್ ಅಂದ್ರೆ ವೃಷಭ ಅಂತ ಅರ್ಥ. ಈ ವೃಷಭನು ತನ್ನ ದರ್ಪಕಲಹ, ಮಧುರ ಧ್ವನಿ ಅಂತ ಕೊಟ್ಟಿದ್ದಾರೆ. ದರ್ಪಕಲಹ ನಾಮ ಮಧುರ ಧ್ವನಿ. ಸಿಂಹಧ್ವನಿಯು ಕರ್ಕಶ ಧ್ವನಿಯಾಗಿರುತ್ತದೆ, ಅದರಲ್ಲಿ ಒಂದು ಗಾಂಭೀರ್ಯ ಇರ್ತದೆ. ಆದ್ರೆ ವೃಷಭ ಧ್ವನಿಯು ಮಧುರವಾಗಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರತಿರೋಧವಾಗಿ ದೃಷ್ಟ ಕಥಂಚಿತ್ ಗವಯೈಹಿ ವಿವಿಘ್ನೈಹಿ. ಸಿಂಹಧ್ವನಿ ಉಂಟಾದ ಕೂಡಲೇ ದೃಷ್ಟ, ಯಾವುದನ್ನ ನೋಡ್ತಾನೆ? ಕಥಂಚಿತ್ ಗವಯೈಹಿ ವಿವಿಘ್ನೈಹಿ. ಗವಯ ಎಂಬ ಶಬ್ದಕ್ಕೆ ಗೋ ಸದೃಶವಾದಂತಹ ಪ್ರಾಣಿಗಳು, ಹಿಂದೆ ಚಮರಿ ಮೃಗ ಅಂತ ಹೇಳಿ ಉಲ್ಲೇಖ ಮಾಡಿತ್ತಲ್ಲ, ಅದನ್ನ ನಾವು ಇಲ್ಲಿ ಪರಾಮರ್ಶೆ ಮಾಡಿಕೊಳ್ಬಹುದು. ಸೊ ಚಮರಿ ಮೃಗ ಮುಂತಾದಂತಹ ಕೆಲವು ಪ್ರಾಣಿಗಳು ಸಿಂಹಧ್ವನಿಯನ್ನು ಕೇಳಿದ ಕೂಡಲೇ ಭಯಭೀತರಾಗಿ ಎಲ್ಲ ಕಡೆ ತಮ್ಮ ಪ್ರಾಣ ರಕ್ಷಣೆಗೆ ಧಾವಿಸುವಂತಹ ಸಂದರ್ಭದಲ್ಲಿ ಆ ಸಿಂಹಧ್ವನಿಗೆ ಪ್ರತೀಕಾರವಾಗಿ ತನ್ನ ಮೃದು ಧ್ವನಿಯನ್ನ, ಮಧುರ ಧ್ವನಿಯನ್ನ ಮಾಡ್ತಾ ಶಿಲೆಯಲ್ಲಿ, ಆ ಶಿಲಾ ಹಿಮಾಚ್ಛಾದಿತ ಶಿಲೆಯ ಮೇಲೆ ತನ್ನ ಗೊರಸಿನಿಂದ ಕಾಲುಗಳ ಮೂಲಕ ಕೆರಿತಾ ಇದ್ದ. ವಿವಿಘ್ನೈಹಿ ಅಸೋಢ ಸಿಂಹಧ್ವನಿ. ಅಸೋಢ, ಸಹಿಸ್ಲಿಕ್ಕೆ ಅಸಾಧ್ಯ. ಈ ಸಿಂಹಧ್ವನಿಯು ಉಳಿದಂತಹ ಪ್ರಾಣಿಗಳು, ಚಮರಿ ಮೃಗ ಮುಂತಾದಂತಹ ಪ್ರಾಣಿಗಳು ಆ ಸಿಂಹಧ್ವನಿಯನ್ನ ಕೇಳಿ ಭಯಭೀತರಾಗಬಹುದು, ನಾನು ಭಯಭೀತನಾಗುವುದಿಲ್ಲ ಎಂಬಂತಹ ಸೂಚನೆಯೊಂದಿಗೆ ಈ ಬಸವನು ಅಲ್ಲಿ ಪ್ರತೀಕಾರವನ್ನ ತೋರಿಸ್ತಾ ಇದ್ದ. ಸಿಂಹಧ್ವನಿ ಉನ್ನನಾದ. ಉನ್ನನಾದ ಜಗರ್ಜ, ಉತ್ಪಾದಿತವಾನ್. ಹೀಗೆ ಅಲ್ಲಿ ಶಿವನ ವಾಹನನಾದಂತಹ ನಂದೀಶ್ವರನು ಉಪಸ್ಥಿತನಿದ್ದನು. ಮತ್ತು ಸಾಮಾನ್ಯವಾಗಿ ಸಿಂಹದ ಧ್ವನಿಯಿಂದ ಭಯಭೀತರಾಗುವಂತಹ ಪ್ರಾಣಿಗಳ ಜಾತಿಗೆ ಸೇರಿದಂತಹ ವೃಷಭನೂ ಕೂಡ ತನ್ನ ವಿಶಿಷ್ಟವಾದಂತಹ ಧೈರ್ಯದಿಂದ ಅಲ್ಲಿ ಮೆರೀತಾ ಇದ್ದ ಎಂಬ ಅರ್ಥವನ್ನ ಕವಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. In 56th shloka, it is described that the vehicle of Lord Shiva, by name Nandisha or Basava, he demonstrates his willpower against the lion's roar. When the lion roars, all the animals, particularly that which is already being described in the previous shlokas, Chamari Mriga and so on, they were frightened, afraid of, and they began to save their lives by running here and there.
But though Basava belongs to the same group of animals, he was not one among them. He um, he strongly protested his opposition by scratching the top of the mountain wherein he stood, and he started making melodious voice. Here the poet tries to say that there is no fear in the mind of Basava or Nandisha. षट्पञ्चाशत्तमे श्लोके शिववाहनः नन्दीशः कथं स्वधैर्यं प्रदर्शयति स्म। सः तत्र एकस्मिन् शिलातले मेघाच्छिन्ने अथवा हिमाच्छिन्ने शिलातले स्थित्वा सिंहनादेन भयभीताः अन्ये प्राणिनः स्वजीवरक्षणार्थं यदा धावन्ति स्म इतस्ततः, तदा अयं नन्दीशः शिलातले स्वनखैः शिलातलं वारं वारं कर्षयन् स्वप्रतिरोधं प्रतिष्ठापयति स्म। एवं यद्यपि सः तज्जातीयः एव तद्गणीयः एव आसीत्, तथापि तस्य मनसि ईषन्मात्रेणापि भयभावः भीतिः नासीदेव इति कवेः आशयः। अन्ते श्लोकः पठ्यते। तुषारसङ्घातशिलाः खुराग्रैः समुल्लिखन् दर्पकलः ककुद्मान् दृष्टः कथञ्चित् गवयैः विविघ्नैः असोढसिंहध्वनिः उन्ननाद। 57ನೇ ಶ್ಲೋಕ. तत्राग्निमाधाय समिद्धं स्वमेव मूर्त्यन्तरम् अष्टमूर्तिः स्वयं विधाता तपसः फलानां केनापि कामेन तपश्चचार। पदविभागः। तत्र अग्निम् आधाय समिद्धं स्वयं एव मूर्त्यन्तरम् अष्टमूर्तिः स्वयं विधाता तपसः फलानां केनापि कामेन तपः चचार। ಈ ಶ್ಲೋಕದಲ್ಲಿ ಅನ್ವಯ ಹೀಗಿದೆ. ತಪಸಃ ಫಲಾನಾಂ ಸ್ವಯಂ ವಿಧಾತಾ ಅಷ್ಟಮೂರ್ತಿಃ ತತ್ರ ಸ್ವಂ ಏವ ಮೂರ್ತ್ಯಂತರಂ ಸಮಿद्धಂ ಅಗ್ನಿಂ ಆಧಾಯ ಕೇನಾಪಿ ಕಾಮೇನ ತಪಃ ಚಚಾರ. ಈಗ ಶಿವನ ಉಪಸ್ಥಿತಿಯನ್ನ ಕವಿ ವರ್ಣಿಸ್ತಾ ಇದ್ದಾನೆ. ಅಂಥ ಒಂದು ಪ್ರದೇಶಕ್ಕೆ ಶಿವನ ಸಮಾಗಮನ ಆಗಿದೆ. ಶಿವ ಸಾನ್ನಿಧ್ಯದಿಂದ ಯಾವ ರೀತಿಯ ಪರಿಣಾಮ ಉಂಟಾಯಿತು ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ಹೇಳಲ್ಪಡುತ್ತದೆ. ಈ ಶ್ಲೋಕದಲ್ಲಿ ಶಿವನು ಯಾವುದೋ ಒಂದು ಅವ್ಯಕ್ತವಾದಂತಹ ಕಾರಣದಿಂದ ತಪಸ್ಸನ್ನು ಮಾಡ್ತಾ ಇದ್ದ. ಕವಿ ಒಂದು ಹೆಜ್ಜೆ ಮುಂದೆ ಹೋಗಿ ವರ್ಣಿಸ್ತಾ ಇದ್ದಾನೆ. ತಪಸ್ಸಿನ ಫಲವನ್ನ ಕೊಡುವಂತಹ ಶಿವನೇ ತಪಸ್ಸನ್ನ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಅವ್ಯಕ್ತವಾದಂತಹ ಕಾರಣ.
ಇಲ್ಲಿ ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಎಂಬಂತಹ ನ್ಯಾಯವನ್ನು ಉಲ್ಲೇಖಿಸ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಸಂಜೀವಿನಿ ವ್ಯಾಖ್ಯಾ ಮಲ್ಲಿನಾಥನ ವ್ಯಾಖ್ಯಾಯಲ್ಲಿ ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಎಂಬ ನ್ಯಾಯ ಉಲ್ಲೇಖಿತವಾಗಿದೆ. ಯಾವುದೇ ಒಂದು ಕೆಲಸದಲ್ಲಿ ಪ್ರವೃತ್ತಿ ಆಗ್ಬೇಕಾದ್ರೂ ಅಲ್ಲಿ ಒಂದು ಪ್ರಯೋಜನ ಇರಬೇಕು. ಪ್ರಯೋಜನ ಇಲ್ಲದೆ ನಿಷ್ಪ್ರಯೋಜಕವಾಗಿ ಯಾರು ಯಾವುದೇ ಕೆಲಸವನ್ನ ಮಾಡುವುದಿಲ್ಲ. ಮಂದನು ಅಥವಾ ಅತ್ಯಂತ ಮೂಢನೂ ಕೂಡ ಯಾವುದೋ ಒಂದು ಪ್ರಯೋಜನವನ್ನಿಟ್ಟುಕೊಂಡೇ ಒಂದು ಕೆಲಸವನ್ನ ಆರಂಭಿಸ್ತಾನೆ. ಇಲ್ಲಿ ಆ ಒಂದು ಆಪತ್ತಿ ಬರದೇ ಇರಲಿ ಎಂಬ ಕಾರಣಕ್ಕಾಗಿ ಕವಿ ಕೇನಾಪಿ ಕಾಮೇನ ಅಂತ ಉಲ್ಲೇಖ ಮಾಡ್ತಾನೆ. ಯಾವುದೋ ಒಂದು ಅವ್ಯಕ್ತವಾದಂತಹ ಫಲಕಾಮನೆಯೊಂದಿಗೆ, ಫಲೇಚ್ಛೆಯೊಂದಿಗೆ ಶಿವನು ತಪಸ್ಸನ್ನ ಕೈಗೊಂಡಿದ್ದ ಎಂಬ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ನೋಡಿ, ಅನ್ವಯದ ಪ್ರಕಾರ ನೋಡೋಣ. ತತ್ರ ತಪಸಃ ಫಲಾನಾಂ ಸ್ವಯಂ ವಿಧಾತ. ಯಾರು ಇಂದ್ರಾದಿ ಸ್ಥಾನಗಳನ್ನು ಪಡ್ಕೊಳ್ತಾರೋ ಅಂಥವರು ಸುದೀರ್ಘವಾದಂತಹ ಕಠಿಣ ವ್ರತಗಳನ್ನು, ತಪಸ್ಸುಗಳನ್ನು ಆಚರಿಸಿರ್ತಾರೆ. ಅಂತಹ ತಪಸ್ಸಿನ ಫಲವನ್ನು ಕೊಡುವವನು ಸ್ವಯಂ ಶಿವನು. ಹಾಗಿದ್ರೂ ಕೂಡ ವಿಧಾತ ನಾಮ ಜನಯಿತ ಅಂತ ಕೊಟ್ಟಿದ್ದಾರೆ. ದಾತ ಇತ್ಯರ್ಥ. ತಪಸ್ಸಿನ ಫಲವನ್ನ ಒಬ್ಬ ವ್ಯಕ್ತಿ ಅಥವಾ ಒಂದು ಸಾಧನೆಯ ಫಲವನ್ನ ಕೊಡುವವನು ದಾತ. ಇವನು ಸ್ವಯಂ ಇಂದ್ರನ ಸ್ವಯಂ ಶಿವನಾಗಿರ್ತಾನೆ. ಅಂತಹ ಶಿವನು ಅಷ್ಟಮೂರ್ತೆ ಸ್ವಂ ಏವ ಮೂರ್ತ್ಯಂತರಂ. ಶಿವನ 8 ಮೂರ್ತಿಗಳಲ್ಲಿ ಒಂದಾದಂತಹ ಅಗ್ನಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಸಮಿತ್ ಸಮಿದ್ಧಂ. ಸಮಿತ್ ಅಗ್ನಿ ಪ್ರತಿಷ್ಠಾಪನೆ ಆದ ಕೂಡಲೇ ಅಗ್ನಿಗೆ ಸಮಿತ್ತು ಮುಂತಾದಂತಹ ದ್ರವ್ಯಗಳ ಅಪೇಕ್ಷೆ ಇರ್ತದೆ. ಅದನ್ನು ಅಲ್ಲಿ ಜೋಡಿಸಿ ಅಗ್ನಿಂ ಆದಾಯ, ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಕೇನಾಪಿ ಕಾಮೇನ ತಪಶ್ಚಚಾರ. ಯಾವುದೋ ಒಂದು ಅವ್ಯಕ್ತ, ಅಗೋಚರ, ಅಸ್ಫುಟವಾದಂತಹ ಕಾರಣವನ್ನಿಟ್ಕೊಂಡು ತಪಸ್ಸನ್ನ ಮಾಡಿದ ಪರಮೇಶ್ವರ ಎಂಬುದು ಇಲ್ಲಿ ಕವಿಯ ಆಶಯ. In 57th shloka, it is so described that Lord Shiva has decided to perform the penance on one of the mountain peaks of Himalaya. Here, Himalaya is particularly chosen, and Shiva is he has decided to perform this penance. The poet says, Lord Shiva is the one who dispenses the fruits of various kinds of austerities. In such cases, he himself has decided to perform the penance for the unknown reason, for the reason which is not clear to everyone. And here the poet says he started to establish or invoke the fire, one of his 8 forms, Agni Devata. After invoking the fire, he offered samit and other materials for its bright glow. Here in this shloka, the poet is trying to establish the fact that although Shiva has decided to perform the penance for the reasons unknown, it is not
reasonless penance. It may not be unknown to the others, but there is some purpose behind this performance. सप्तपञ्चाशत्तमे श्लोके महाशिवस्य तपसः अनुष्ठानस्य पृष्ठतः कश्चन हेतुः किञ्चित् कारणं काचित् उपपत्तिः वर्तते, किन्तु किं तत् कारणम् इति न कोऽपि जानाति। यदा शिवः तस्मिन् शिलातले तपः कर्तुं निश्चितवान्, तदा स्वस्यैव अष्टमूर्तेः अन्यतमस्य अग्निदेवस्य आवाहनं कृत्वा अग्निं प्रतिष्ठाप्य तत्कृते समिधादीन् समिधादीनि द्रव्याणि प्रदाय स्वतपः आरब्धवान्। तत्र कारणं यद्यपि अन्ये न जानन्ति, स्वयं शिवः एव जानीयात् इति तस्य तपसः आरम्भः जातः इति कथयति कविः। श्लोक उत्तने तत्राग्निमाधाय समिद्धं स्वमेव मूर्त्यन्तरमष्टमूर्तेः स्वयं विधाता तपसः फलानां केनापि कामेन तपश्चचार। 58ನೇ ಶ್ಲೋಕ अनर्घ्यमर्घ्येण तमद्रिनाथः स्वर्गौकसाम् अर्चयित्वा आराधनायास्य सखी समेतां समादिदेश प्रयतां तनूजाम्। पदविभाग अनर्घ्यम अर्घ्येण तम अद्रिनाथः स्वर्गौकसाम् अर्चितम् अर्चयित्वा आराधनाय अस्य सखी समेतां समादिदेश प्रयतां तनूजाम्। अन्वय ಹೀಗಿದೆ अद्रिनाथः अनर्घ्य स्वर्गौकसाम् अर्चितं तम् अर्घ्येण अर्चयित्वा अस्य आराधनाय सखी समेतां प्रयतां तनूजां समादिदेश। ಕಥೆ ಮುಂದುವರಿದು ಶಿವನ ಧ್ಯಾನದ ಆರಂಭ ಆಗಿದೆ, ತಪಸ್ಸಿನ ಆರಂಭ ಆಗಿದೆ. ಸ್ವಯಂ ಹಿಮಾಲಯಕ್ಕೆ ಶಿವನು ಆಗಮಿಸಿ ಕೃಪೆ ತೋರಿದ್ದಾನೆ ಅಂತ ಹೇಳಿ ಹಿಮರಾಜ ಅತ್ಯಂತ ಆನಂದದಿಂದ ಹರ್ಷೋತ್ಫುಲ್ಲ ಲೋಚನನಾಗಿ ಧಾವಿಸಿ ಬರ್ತಾನೆ ಮಹಾಶಿವನ ಸನ್ನಿಧಾನಕ್ಕೆ. ಹಾಗೆ ಬಂದಂತಹ ಸಂದರ್ಭದಲ್ಲಿ ಶಿವನ ತಪಃ ಕೈಂಕರ್ಯಕ್ಕೆ ಸೇವೆ ಮಾಡಲಿಕ್ಕೋಸ್ಕರ ತನ್ನ ಪುತ್ರಿಯಾದಂತಹ ಗಿರಿಜೆಯನ್ನ ಮತ್ತು ಆಕೆಯ ಜೊತೆ ಇಬ್ಬರು ಸಖಿಯರನ್ನು ಕೂಡ ನೇಮಿಸ್ತಾನೆ.
ಇದು ಈ ಭಾಗದ ತಾತ್ಪರ್ಯಾರ್ಥ ಇದೆ. ಅನರ್ಘ್ಯಂ ಅರ್ಘ್ಯೇಣ, ಅನರ್ಘ್ಯಂ ಎಂಬ ಶಬ್ದಕ್ಕೆ ಅನುಪಮಂ ಅನ್ನುವಂತಹ ಅರ್ಥ ಕೊಟ್ಟಿದ್ದಾರೆ. ಅನರ್ಘ್ಯಂ ಅರ್ಘ್ಯೇಣ ತಂ ಅದ್ರಿನಾಥ. ಅನ್ವಯವ ಪ್ರಕಾರ ನೋಡುವ. ಅದ್ರಿನಾಥ, ಅದ್ರಿಹಿ ನಾಮ ಪರ್ವತಃ ಗಿರಿಹಿ, ಅದ್ರಿನಾಥ ಹಿಮಾಲಯನು. ಅನರ್ಘ್ಯ ಸ್ವರ್ಗೌಕಸಾಂ, ಯಾರು ಸ್ವರ್ಗವಾಸಿಗಳಾದಂತಹ ದೇವತೆಗಳು ಅವರಿಂದ ಅರ್ಚಿತಂ, ದೇವತೆಗಳಿಂದಲೇ ಪೂಜ್ಯನಾದಂತಹ ಗೌರವಿಸಲ್ಪಟ್ಟಂತಹ ಮಹಾಶಿವನನ್ನ ತಂ ಅರ್ಘ್ಯೇಣ ಅರ್ಚಯಿತ್ವ, ಅರ್ಘ್ಯಪಾದ್ಯಗಳನ್ನು ಕೊಡುವಂಥದ್ದು ಆತಿಥ್ಯದ ಸತ್ಕಾರ ಎಂಬುದಾಗಿ ಕರೆಯಲ್ಪಡುತ್ತದೆ. ಅರ್ಘ್ಯ ಎಂದರೆ ಕೈ ತೊಳಿಲಿಕ್ಕೆ ಕೊಡುವಂತಹ ನೀರು. ಪಾದ್ಯ ಎಂಬ ಶಬ್ದಕ್ಕೆ ಕಾಲ್ ತೊಳಿಲಿಕ್ಕೆ ಕೊಡುವಂತಹ ನೀರು. ಅರ್ಘ್ಯಪಾದ್ಯಗಳು ಇದು ಆತಿಥ್ಯದ ಪ್ರಾಥಮಿಕ ಆತಿಥ್ಯದ ಒಂದು ಸಭ್ಯ ಸೂಚನೆ. ಇಲ್ಲಿ ಅರ್ಘ್ಯವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅರ್ಘ್ಯೇಣ ಅರ್ಚಯಿತ್ವ ಅಸ್ಯ ಆರಾಧನಾಯ, ಶಿವನ ಈ ತಪಃಕೈಂಕರ್ಯಕ್ಕೆ ಅನುಕೂಲವಾಗ್ಲಿ ಎಂಬ ಕಾರಣಕ್ಕೋಸ್ಕರ ಆರಾಧನಾಯ ಸಖಿ ಸಮೇತಾಂ ಪ್ರಯತಾಂ ತನೂಜಾಂ ಸಮಾಧಿದೇಶ. ಸಖಿ ಸಮೇತಾಂ, ಸಖಿಯೊಂದಿಗೆ, ಪ್ರಯತಾಂ ಪೂತಾಂ ಪವಿತ್ರಾಂ, ಪವಿತ್ರಳಾದಂತಹ ತನ್ನ ಮಗಳು ಗಿರಿಜೆಯನ್ನ ಅವಳ ಸಖಿಯೊಂದಿಗೆ ಈ ಒಂದು ಸೇವಾ ಕಾರ್ಯದಲ್ಲಿ ನಿಯೋಜನೆ ಮಾಡ್ತಾನೆ ಹಿಮವಂತ. In 58th shloka, it is described that Lord Himalaya is delighted very much due to the presence of Mahadeva on one of his mountain peaks. Having got this information, Himalaya immediately rushed to this place and he appointed his daughter Girija along with her friend to serve the needs of the penance which is going to be performed by Lord Shiva. अष्टपञ्चाशत्तमे श्लोके हिमालयः स्वयं शिवसन्निधानं गत्वा अत्यंत हर्षेण तस्मै अर्घ्यादिकं प्रदाय गौरवम् आतिथ्यं च विधाय स्वपुत्रीं गिरिजां तस्मिन् कार्ये सेवा कार्ये तपस्सेवा कार्ये नियोजयति। गिरिजया सह गिरिजा सखीम् अपि तस्मिन् कार्ये नियोजयति। एवं हिमालयः शिवसन्निधाने स्व गौरवं श्रद्धाम् अर्पितवान्। मत्तೊಮ್ಮೆ ಶ್ಲೋಕ ಓದ್ತೇನೆ. ಅನರ್ಘ್ಯಮರ್ಘ್ಯೇಣ ತಮದ್ರಿನಾಥಃ ಸ್ವರ್ಗೌಕಸಾಂ ಅರ್ಚಿತಮರ್ಚಯಿತ್ವಾ ಆರಾಧನಾಯ ಅಸ್ಯ ಸಖೀ ಸಮೇತಾಂ ಸಮಾಧಿದೇಶ ಪ್ರಯತಾಂ ತನೂಜಾಂ. ಐವತ್ತೊಂಬತ್ತನೇ ಶ್ಲೋಕ. ಈ ಶ್ಲೋಕ ಪ್ರಮುಖವಾದದ್ದು, ಅದರಲ್ಲೂ 3 ಮತ್ತು 4ನೇ ಪಾದ, ಈ 2 ಪಾದಗಳನ್ನ ನೀವು
ಅವಶ್ಯವಾಗಿ ಮನನ ಮಾಡಬೇಕು. ತುಂಬಾ ಅರ್ಥಗರ್ಭಿತವಾದಂತಹ ಮಾತುಗಳಿವೆ. ಲೋಕಶಿಕ್ಷಾ ಅನ್ನುವಂಥದ್ದು ಕವಿಯ ಪ್ರಧಾನವಾದಂತಹ ಲಕ್ಷ್ಯಗಳಲ್ಲಿ ಒಂದು. ಆ ಲಕ್ಷ್ಯವು ಅನೇಕ ಕಡೆ ನಮಗೆ ಕಂಡು ಬರುತ್ತದೆ. ಅದರಲ್ಲಿ ಇದು ಒಂದು. ಪ್ರತ್ಯರ್ಥಿಭೂತಾಂ ಅಪಿತಾಂ ಸಮಾಧೇಃ ಶುಶ್ರೂಷಮಾಣಾಂ ಗಿರಿಶೋನುಮೇನೆ ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತ ಏವ ಧೀರಾಃ. ಪದವಿಭಾಗ. ಪ್ರತ್ಯರ್ಥಿಭೂತಾಂ ಅಪಿ ತಾಂ ಸಮಾಧೇಃ ಶುಶ್ರೂಷಮಾಣಾಂ ಗಿರಿಶಃ ಅನುಮೇನೆ ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತ ಏವ ಧೀರಾಃ ತೇ ಏವ ಧೀರಾಃ. ಅನ್ವಯ ಹೀಗಿದೆ. ಗಿರಿಶಃ ಸಮಾಧೇಃ ಪ್ರತ್ಯರ್ಥಿಭೂತಾಂ ಅಪಿ ಶುಶ್ರೂಷಮಾಣಾಂ ತಾಂ ಅನುಮೇನೆ ವಿಕಾರಹೇತೌ ಸತಿ ಯೇಷಾಂ ಚೇತಾಂಸಿ ನ ವಿಕ್ರಿಯಂತೆ ಇತಿ. ಈಗ ಹಿಮರಾಜ ತನ್ನ ಮಗಳಾದಂತಹ ಪಾರ್ವತಿಯನ್ನ ಶಿವಸೇವೆಯಲ್ಲಿ ಸಖಿಯೊಂದಿಗೆ ನಿಯೋಜನೆ ಮಾಡಿದ್ದಾನೆ. ಪಾರ್ವತಿ ಮತ್ತು ಆಕೆಯ ಸಖಿ ಇಬ್ಬರು ಶಿವಸೇವೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಶಿವನು ಧ್ಯಾನಾಸಕ್ತನಾಗಿದ್ದಾನೆ. ಪ್ರತ್ಯರ್ಥಿಭೂತಾಂ ಅಪಿ ತಾಂ ಸಮಾಧೇಃ. ಸಮಾಧಿಯ ಚಿತ್ತ ಏಕಾಗ್ರತೆಯ ನಿರುದ್ಧಾವಸ್ಥೆಯ ಈ ಪ್ರಕ್ರಿಯೆಗೆ ಪ್ರತ್ಯರ್ಥಿಭೂತಾಂ ಪರಿಪಂಥಿಭೂತಾಂ ಎಂಬುದು ಅಲ್ಲಿ ಕೊಟ್ಟಿರುವಂತಹ ಪ್ರತಿಪಕ್ಷ ಭೂತಾಂ. ಅದು ಪೂರಕ ಅಲ್ಲ, ಬಾಧಕ. ಸ್ತ್ರೀ ಸಂಯೋಗದಿಂದ ಪುರುಷ ಚಿತ್ತ ವಿಕಾರವು ಸಹಜವಾಗಿ ಉಂಟಾಗ್ತದೆ. ಪುರುಷ ಚಿತ್ತ ವಿಕಾರವು ಸ್ತ್ರೀ ಸಂಯೋಗದಿಂದ ಹೇಗೆ ಉಂಟಾಗ್ತದೋ ಅದೇ ರೀತಿ ಪುರುಷ ಸಂಯೋಗದಿಂದ ಸ್ತ್ರೀ ಚಿತ್ತವು ವಿಕಾರವಾಗ್ತದೆ ಎಂಬುದು ಲೋಕರೂಢಿ. ಆದರೆ ಇಲ್ಲಿ ಅತಿರೂಪ ಸುಂದರಿಯಾದಂತಹ ಪಾರ್ವತಿಯೇ ಶಿವನ ಸೇವೆಗೆ ನಿಯೋಜಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಪ್ರತ್ಯರ್ಥಿಭೂತಾಂ ಸಮಾಧಿಗೆ ಬಾಧಕವಾಗುವಂತಹ ಸಂದರ್ಭದಲ್ಲಿಯೂ ಕೂಡ ಶುಶ್ರೂಷೆ ಮಾಡ್ತಾ ಇರುವಂತಹ, ಈಗಾಗಲೇ ನಿಯೋಜನೆಗೊಂಡು ಆಗಿದೆ, ಆಕೆ ಶಿವ ಸೇವೆಯಲ್ಲಿ ತೊಡಗಿ ಬಿಟ್ಟಿದ್ದಾಳೆ, ಆಕೆ ಮತ್ತು ಆಕೆಯ ಸಖಿ. ಇಂತಹ ಸಂದರ್ಭದಲ್ಲಿ ಶುಶ್ರೂಷಮಾಣಾಂ ಗಿರಿಶಃ ಅನುಮೇನೆ. ಸ್ವಯಂ ಮಹಾದೇವನು ಆಕೆಯ ಸೇವೆಯನ್ನ ಅಂಗೀಕರಿಸ್ತಾನೆ. ಆಕೆಯನ್ನ ನಿಷೇಧ ಮಾಡುವುದಿಲ್ಲ, ಬದಲಾಗಿ ಆಕೆಯನ್ನ ಸೇವೆ ಮಾಡಲಿಕ್ಕೆ ಅನುಮತಿಸುತ್ತಾನೆ. ಅದಕ್ಕೆ ಕವಿ ಕೊಟ್ಟಂತಹ ಮುಂದಿನ 2 ಪಂಕ್ತಿ ಅತ್ಯಂತ ಮನನೀಯ. ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತ ಏವ ಧೀರಾಃ. ವಿಕಾರಹೇತೌ ಸತಿ, ಯಾವುದು ಮನಶ್ಚಾಂಚಲ್ಯವನ್ನ ಉಂಟು ಮಾಡ್ತದೋ ಅಂತಹ ಸಂದರ್ಭಗಳಿದ್ದರೂ ಕೂಡ, ವಿಕಾರಹೇತೌ ಸತಿ, ಸತಿ ಅನ್ನೋದು ಉಪಸ್ಥಿತಿ ಇದ್ದರೂ ಕೂಡ, ವಿಕಾರ ಹೇತುಗಳು ವಿಕಾರ ಕಾರಣಾಂಶಗಳು ಇದ್ದರೂ ಕೂಡ ನ ವಿಕ್ರಿಯಂತೆ ಯೇಷಾಂ ಚೇತಾಂಸಿ, ಯಾರ ಮನಸ್ಸು ವಿಕಾರಗೊಳ್ಳುವುದಿಲ್ಲವೋ ಅವರೇ ಧೀರರು ಎಂಬುದು ಇಲ್ಲಿ ಕವಿ ಕೊಟ್ಟಂತಹ ಒಂದು ವ್ಯಾಖ್ಯಾನ.
ಧೀರ ಶಬ್ದಕ್ಕೆ ನೀವು ಹಿಂದೆ ಓದಿದ ಹಾಗೆ ಕಠೋಪನಿಷತ್ತಿನ 2ನೆಯ ವಲ್ಲಿಯಲ್ಲಿ, ಮೊದಲನೆಯ ಅಧ್ಯಾಯ 2ನೇ ವಲ್ಲಿಯಲ್ಲಿ ಧೀರ ಶಬ್ದದ ವ್ಯಾಖ್ಯಾನ ಬಂದಿದೆ. ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ತೇನೆ ಸಂದರ್ಭವಶಾತ್. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಯಾರಿಗೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡರಲ್ಲೂ ಸ್ಪಷ್ಟವಾದಂತಹ ವಿವೇಕ ಬುದ್ಧಿ ಇದೆಯೋ ಅಂತಹ ವಿವೇಕಿಯನ್ನ ಕಠೋಪನಿಷತ್ತಿನಲ್ಲಿ ಧೀರ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಅದೇ ಛಾಯೆಯಿಂದ ಕವಿ ಧೀರ ಶಬ್ದವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ ಯೇಷಾಂ ಚೇತಾಂಸಿ. ಯಾರ ಚಿತ್ತವು ಕ್ಷಣ ಮಾತ್ರವೂ ಚಾಂಚಲ್ಯವನ್ನು ಅನುಭವಿಸುವುದಿಲ್ಲವೋ, ವಿಕಾರ ಕಾರಣಗಳಿದ್ದರೂ ಕೂಡ ಅಂಥವರು ಧೀರರು. ಚಿತ್ತೈಕಾಗ್ರ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಇಲ್ಲಿ 2 ವಿಷಯಗಳನ್ನ ಉಲ್ಲೇಖ ಮಾಡ್ತಾನೆ. ಕೆಲವೊಂದು ಪೂರಕ ವಾತಾವರಣ, ಇನ್ನೊಂದು ಬಾಧಕ ವಾತಾವರಣ. ಪೂರಕ ವಾತಾವರಣ ಉದಾಹರಣೆಗಾಗಿ ಯಾವುದೋ ಒಂದು ಕಾಡಿನಲ್ಲೋ ಅಥವಾ ಏಕಾಂತದಲ್ಲಿಯೋ ಕುಳಿತು ಧ್ಯಾನ ಮಾಡುವಂಥದ್ದು. ಅಲ್ಲಿ ಏಕಾಂತತೆಯಲ್ಲಿ ಯಾವುದೇ ಚಿತ್ತ ವಿಕ್ರಿಯೆಗೆ ಬೇಕಾದಂತಹ ವಸ್ತುಗಳಿರುವುದಿಲ್ಲ ಅಥವಾ ವಿಷಯಗಳಿರುವುದಿಲ್ಲ. ಆಗ ಧ್ಯಾನ ಅಥವಾ ಈ ರೀತಿಯ ಆಧ್ಯಾತ್ಮಿಕ ಸಾಧನೆಯ ಮಾಡುವಂಥದ್ದು ಒಂದು ಭಾಗ. ಆದ್ರೆ ಇವು ಇದ್ದರೂ ಕೂಡ ಅದನ್ನ ಮೀರಿ ಏಕಾಗ್ರತೆಯನ್ನು ಸಂಪಾದನೆ ಮಾಡುವುದನ್ನು ಧೀರ ಎಂಬ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಇನ್ 49th ಶ್ಲೋಕ ಇಟ್ ಈಸ್ so beautifully described the state of mind of Lord Shiva. When Parvati and her friend both are designated with the job to serve Lord Shiva, just for a moment, Lord Shiva finds that though Parvati and her friend are not suitable for the practice of penance, he did not reject them. Rather, he accepted the services of Parvati and her friend in spite of they not being supportive to the practice of penance. Here the poet says, those who can concentrate their mind irrespective of external extractions, they are called the bold धीरः. नवपञ्चाशत्तमे श्लोके धीरस्य व्याख्या सुन्दरतया कृता वर्तते. यस्य मनः विकारस्य कारणीभूते अपि विषये सति न विचलितं भवति सः एव धीरः. यथा परमात्मा शिवः स्वयं पार्वत्याः सेवां स्वीकुर्वन् समाधिबाधकां तां न निवर्तयामास. एवं सः स्वचेतसः समाधाने सर्वसमर्थो जातः. श्लोकोत्तने प्रत्यर्थीभूताम् अपि तां समाधेः शुश्रूषमाणां गिरिशोऽनुमेने विकारहेतौ सति विक्रियन्ते येषां न चेतांसि त एव धीरा. ನಮ್ಮ ಸಮಯ ಮುಗಿತಾ ಬಂತು. ಮತ್ತೊಮ್ಮೆ ರೀಜಾಯಿನ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಸೇರ್ಕೊಳ್ಳಿ, ಕೊನೆಯ ಶ್ಲೋಕವನ್ನು ಚರ್ಚೆ ಮಾಡೋಣ.